ನಾನು ಕ್ಲಾಸ್ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ನ್ಯೂಸ್ ಚಾನೆಲ್ಗಳು ಆನ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಪ್ರೆಸೆಂಟ್ ಇವೆಂಟ್ಸ್ ಏನು ಅಂತಂದ್ರೆ ಮೂರನೇ ಜಾಗತಿಕ ಮಹಾಯುದ್ಧ ಅಂತೇಳಿ ವಿಶ್ವದೆಲ್ಲೆಡೆ ಹಬ್ತಾ ಇರ್ತಕ್ಕಂತಹ ಸುದ್ದಿ. ಸೊ ಯಾಕೆ ನಾವು ಇದನ್ನ ಮೂರನೇ ಜಾಗತಿಕ ಯುದ್ಧ ಅಂತ ಕರೀಲಕತ್ತಾರ, ಅದನ್ನ ಕರಿಬೇಕು ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ಇಷ್ಟ ಆದ್ರೆ ನಿಮಗೆ ಕಡಿಮೆ ಸಮಯದೊಳಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುವಂತಹ ಕಾರ್ಯ ನಮ್ಮ ಚಾನಲ್ ಇಂದ ನಿಮಗೆ ಸಿಗ್ತಾ ಇದ್ರೆ ನಮ್ಮ ಚಾನಲ್ ಒಂದು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ತಮಗೆಲ್ಲರಿಗೂ ಜ್ಞಾನ ದೇಗುಲ ಗ್ರೂಪ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದೀವಿ. ಸೊ ಬನ್ನಿ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ಕ್ಲಾಸ್ನ ವಿಶೇಷತೆ ಏನಂತಕ್ಕಂಥದ್ದನ್ನು ನೋಡೋಣ. ಸೊ ರಷ್ಯಾ ಅಂತಕ್ಕಂತಹ ದೊಡ್ಡ ರಾಷ್ಟ್ರ ಉಕ್ರೇನ್ ಅಂತಕ್ಕಂತಹ ಸಣ್ಣ ರಾಷ್ಟ್ರದ ಮೇಲೆ ದಾಳಿಯನ್ನಿಟ್ಟಿರ್ತಕ್ಕಂತಹ ಬಗ್ಗೆ ಸೊ ಕಾರಣವನ್ನು ಬಿಚ್ಚಿಡ್ತಾ ನೋಡ್ತಾ ಹೋದಾಗ ಅದರಿಂದ ಏನು ಲಾಭ ಇರಬಹುದು ರಷ್ಯಾಕ್ಕ ಅಂತಕ್ಕಂಥದನ್ನ ಗಮನಿಸಬೇಕಾದದ್ದು. ಸ್ನೇಹಿತರೆ, ಮೊದಲು ನೀವು ಎಲ್ಲರೂ ಕೇಳಿರ್ತೀರಿ ಅಥವಾ ಎಲ್ಲಾದ್ರೂ ಓದಿರ್ತೀರಿ ಏನಂತಂದ್ರ ಆ ರಷ್ಯಾ ಅಂತಕ್ಕಂತಹ ಏನು ಒಕ್ಕೂಟ ರಾಷ್ಟ್ರ ಐತಲ್ಲ, ಆ ರಾಷ್ಟ್ರ ಒಂದು ಸೋಷಿಯಲಿಸಂ ಅಂತಕ್ಕಂಥದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡ್ತಾ ಇತ್ತು. ಐಡಿಯಾಯಿಸಂ ಅಂತಕ್ಕಂಥದ್ದು ಏನಂದ್ರ ಸೋಷಿಯಲಿಸಂ ಅಂತಕ್ಕಂಥ ಐಡಿಯಲಿಸಂ ಅನ್ನ ಫಾಲೋ ಮಾಡ್ತಾ ಇತ್ತು. ಸೋಷಿಯಲಿಸಂ ಅಂದ್ರೆ ಸಮಾಜವಾದಿ ಅಂತಕ್ಕಂಥದ್ದು. ಸೊ ಹಾಗೆ ಅಮೆರಿಕ ಅಂತಕ್ಕಂತಹ ದೊಡ್ಡ ರಾಷ್ಟ್ರ ಅದು ಕೂಡ ಒಂದು ಐಡಿಯಲಿಸಂ ಅನ್ನ ಫಾಲೋ ಮಾಡ್ತಾ ಇತ್ತು. ಆ ಐಡಿಯಲಿಸಂ ಕ್ಯಾಪಿಟಲಿಸಂ ಅಂತ ಕರಿತೀವಿ, ಅದಕ್ಕೆ ಬಂಡವಾಳ ಸಹಿತ್ವ ಅಂತ ಕರಿತೀವಲ್ಲ, ಪ್ರೈವೇಟಿಸಿಸಂ ಅಂತ ಕರಿತೀವಲ್ಲ. ನಾವು ಪ್ರೈವೇಟ್ ಅನ್ನ ಮಾಡೋದು, ಪ್ರತಿಯೊಂದು ರಂಗವು ಒಂದು ಪ್ರೈವೇಟ್ ಇದ್ರ ಮಾಡಿ ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ತಾ ಇರೋದು. ಹಾಗೆ ಕೋಲ್ಡ್ ವಾರ್ ನಡೀತಾ ಇತ್ತು. ಯಾರ್ಯಾರ ನಡುವೆ? ಅಮೆರಿಕ ವರ್ಸಸ್ ರಷ್ಯಾ ನಡುವೆ ಯಾವಾಗಲೂ ಕೋಲ್ಡ್ ವಾರ್ ನಡೀತಾ ಬರ್ತಾ ಇತ್ತು. ಇವರು USS ಸಂಘ ಕಟ್ಕೊಂಡಿದ್ರು, ಅವರು USA ಕಟ್ಕೊಂಡಿದ್ರು. ಇವು USSR ಅಂತಂದ್ರ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸಂ ರಿಪಬ್ಲಿಕ್ ಅಂತಕ್ಕಂಥದ್ದು. ಸೊ ಹೀಗೆ USSR ಕಟ್ಟಿಕೊಂಡಿರ್ತಕ್ಕಂಥದ್ದು. USSR ಅಂತಂದ್ರೆ ರಷ್ಯಾ ಒಂದೇ ರಾಷ್ಟ್ರ ಅಲ್ಲ ಸ್ನೇಹಿತರೆ, ಅದರಲ್ಲಿ ಹಲವಾರು ರಾಷ್ಟ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಸೊ ಹಲವಾರು ರಾಷ್ಟ್ರಗಳು, ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಫ್ಘಾನಿಸ್ತಾನ್, ಈಗಿರ್ತಕ್ಕಂಥ ಉಕ್ರೇನ್, ಕರ್ಗಿಸ್ತಾನ್, ಸೊ ಉಜ್ಬೇಕಿಸ್ತಾನ್, ಬಲ್ಗೇರಿಯಾ, ಹೀಗೆ ಹಲವಾರು ರಾಷ್ಟ್ರಗಳನ್ನು ಒಳಗೊಂಡುಕೊಂಡು ಒಂದು ಸಂಘವನ್ನು ಕಟ್ಟಿಕೊಂಡಿದ್ದು. ಆ ಸಂಘನೇ USSR ಆಗಿತ್ತು. ಸೊ ಆ ಸಂಘದ ನೇತೃತ್ವ ಈ ರಷ್ಯಾ ವಹಿಸಿಕೊಂಡಿತ್ತು. ಹಾಗೆ USA ರಾಷ್ಟ್ರ ಏನಂತೈತಲ್ಲ, ಅವರು ಬಂಡವಾಳ ಸಾಹಿತ್ಯವನ್ನ ಪ್ರಚೋದಿಸುವಂತಹ ರಾಷ್ಟ್ರಗಳು ಯಾವ ಅಂತಂದ್ರೆ ಆ ಕಡೆ ಅಮೆರಿಕದ ಜೊತೆ ಇರ್ತಕ್ಕಂಥದ್ದು ಕೆನಡಾ ಆಗಿರಬಹುದು, ಜರ್ಮನಿ ಆಗಿರಬಹುದು, ಜಪಾನ್ ಆಗಿರಬಹುದು. ಸೊ ಹಲವಾರು ರಾಷ್ಟ್ರಗಳು ಬರ್ತಾವ ಅಲ್ಲಿ. ಆ ರಾಷ್ಟ್ರಗಳು ಅಮೆರಿಕ ಬೆಂಬಲ ಕೊಡ್ತಿದ್ವು. ಯಾಕೆ ಇವಾಗ ಉಕ್ರೇನ್ ಮೇಲೆ ಈ ರಷ್ಯಾ ಅಂತಕ್ಕಂತಹ ರಾಷ್ಟ್ರ ದಾಳಿಯನ್ನು ನೀಡ್ತಾ ಇದೆ? ಮೊದಲು 1991ಕ್ಕಿಂತ ಮುಂಚೆ USSR ಸಂಘದ ಪ್ರಾತಿನಿಧ್ಯವನ್ನು ಪಡೆದಿರತಕ್ಕಂತಹ ಉಕ್ರೇನ್ ಅಂತಕ್ಕಂತಹ ಸಣ್ಣ ರಾಷ್ಟ್ರಗಳು 1991ರಲ್ಲಿ ಏನ್ ಮಾಡ್ತಾರ ಅಂತಂದ್ರೆ, ನಾವು ಬಂಡವಾಳ ಸಾಹಿತ್ಯವಾದತ್ತ ಅಂದ್ರೆ ಕ್ಯಾಪಿಟಲಿಸಂ ಅದರತ್ತ ನಾವು ಹೋಗಿ ಏನಾದ್ರೂ ಒಂದು ಇಂಪ್ಲಿಮೆಂಟ್ ಮಾಡಬೇಕು ನಮ್ಗೆ. ಆದ್ಮೇಲೆ ಈ ರಷ್ಯಾ ಅಂತಕ್ಕಂತಹ ದೊಡ್ಡ ರಾಷ್ಟ್ರ ಈ ಉಕ್ರೇನ್ ಅಂತಕ್ಕಂತಹ ಸಣ್ಣ ರಾಷ್ಟ್ರದ ಮೇಲೆ ದಾಳಿ ಮಾಡ್ಲಿಕ್ಕೆ ಒಂದು ಬಲವಾದ ಕಾರಣ ಇದೆ. ಆ ಕಾರಣ ಏನಂತಂದ್ರೆ 1991ಕ್ಕಿಂತ ಮುಂಚೆ ಎಲ್ಲಾ ಚೆನ್ನಾಗಿತ್ತು. ಯಾಕಂತಂದ್ರೆ ಅಂತಹ ಯುರೋಪ್ ಖಂಡದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರಾಷ್ಟ್ರಗಳು USSR ನ ಸದಸ್ಯತ್ವವನ್ನ ಪಡೆದಿಟ್ಕೊಂಡಿರ್ತಕ್ಕಂಥವು. ಆದ್ರೆ 1991ರಲ್ಲಿ ಅವು ಕೂಡ ಏನ್ ಮಾಡ್ತಾವ ಅಂತಂದ್ರೆ ಅಮೆರಿಕದತ್ತ ಕ್ಯಾಪಿಟಲಿಸಂ ಬಂಡವಾಳ ಸಾಹಿತ್ಯದತ್ತ ಖಾಸಗೀಕರಣದತ್ತ ಮನವೊಲಿಸಿ ಏನ್ ಮಾಡ್ತಾವ ಅಂತಂದ್ರ ಈ ನಮಗ ಸೋಷಿಯಲಿಸಂ ಬೇಡ, ಕ್ಯಾಪಿಟಲಿಸಂ ನಾವು ಒಂದು ಪ್ರೈವೇಟಿಸಿಸಂ ಮಾಡೋಣ, ಹಲವಾರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ರಾಷ್ಟ್ರವನ್ನ ಕಟ್ಟೋಣ ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಆ USSR ಬಿಟ್ಟು ಈ ಕಡೆ ಕ್ಯಾಪಿಟಲಿಸಂ ಅಮೆರಿಕ ಬಣವನ್ನ ಸೇರ್ಪಡೆ ಆಗ್ಲಿಕ್ಕೆ ಬರ್ತಾವ. ಯಾವ? ಈ ಉಕ್ರೇನ್, ಬಲ್ಗೇರಿಯಾ, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್ ಇಂತಕ್ಕಂತಹ ರಾಷ್ಟ್ರಗಳು ಎಲ್ಲ ಬಿಟ್ಟು ಬಿಡ್ತಾವ. ಅವಾಗ ಏಕೈಕದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಅಂತಂದ್ರೆ USSR ಒಂದೇ ಉಳಿದು ಬಿಡ್ತದ ಅವಾಗ. ಸೊ ಅವಾಗ ಅಲ್ಲಿರ್ತಕ್ಕಂತಹ ಅಧ್ಯಕ್ಷನಿಗೆ ಸ್ವಲ್ಪ ಅವಹೇಳನ ಆದಂಗಾಗ್ತದ. ಅವಾಗ ಏನ್ ಮಾಡ್ತಾನ ಅಂತಂದ್ರ, ಹೇಗಾದ್ರೂ ಮಾಡಿ ಈ ಬಂಡವಾಳ ಸಾಹಿತ್ಯವನ್ನ ಹೋಗಲಾಡಿಸ್ಬೇಕು, ನಮ್ದೇ ಆಗಿರ್ತಕ್ಕಂಥ ಸೋಷಿಯಲಿಸಂ ಐಡಿಯಾಯಿಸಂ ಅದಲ್ಲ, ಆ ಸೋಷಿಯಲಿಸಂ ಅಂತಕ್ಕಂಥದನ್ನ
ಬೆಳವಣಿಗೆ ಮಾಡಬೇಕು, ಹೇಗಾದ್ರೂ ಮಾಡಿ ಅಮೆರಿಕವನ್ನ ಸದಿ ಬಿಡಬೇಕು ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಯಾವಾಗಲೂ ಅಮೆರಿಕ ವರ್ಸಸ್ ರಷ್ಯಾದ ಬಗ್ಗೆ ಎರಡು ವಿರುದ್ಧಾತ್ಮಕವಾಗಿ ಏನ್ ಮಾಡ್ತಾವ ಅಂತಂದ್ರೆ ಕೋಲ್ಡ್ ವಾರ್ ಮಾಡ್ಕೊಂತ ಬರ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಈ ಉಕ್ರೇನ್ ಯಾವಾಗ ಹೊರಗೆ ಹೋಗ್ತೋ ಅವಾಗ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಅವಾಗವಾಗ ಈ ರಷ್ಯಾ ಅಂತಕ್ಕಂತಹ ರಾಷ್ಟ್ರ ಎಲ್ಲಾ ಸಣ್ಣ ಪುಟ್ಟ ರಾಷ್ಟ್ರಗಳು ತನ್ನ ಸುತ್ತಲೇ ಇರ್ತಕ್ಕಂಥ ಸಣ್ಣ ಪುಟ್ಟ ರಾಷ್ಟ್ರಗಳ ಮೇಲೆ ಈ ತರ ಧೋರಣೆಯನ್ನು ಮಾಡ್ತಾ ಬಂದಿದೆ. ಸೊ ಈ ತರ ಇದು ದಾಳಿ ಮಾಡ್ಲಿಕ್ಕೆ ಅದರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದೇ ಚೀನಾ. ಸೊ ಯಾವಾಗಲೂ ರಷ್ಯಾದ ಬೆನ್ನೆಲುಬಾಗಿ ಅದು ಕೂಡ ಅಮೆರಿಕವನ್ನ ಸದೆಬಡಲು ಯಾಚಿಸುತ್ತಿರುವಂತಹ ರಾಷ್ಟ್ರದಲ್ಲಿ ಒಂದಾಗಿರ್ತಕ್ಕಂಥದ್ದು. ಸೊ ಹೀಗೆ ನೋಡಿದ್ರೆ ನಾವು ಭಾರತೀಯರು ಆ ಉಕ್ರೇನ್ ಅಂತಕ್ಕಂತಹ ರಾಷ್ಟ್ರಕ್ಕೆ ನಾವು ಹೆಲ್ಪ್ ಮಾಡಬೇಕಾ ಬೇಡವಾ ಅಂತ ನೋಡಿದಾಗ, ಸೊ ಈ ಉಕ್ರೇನ್ಕ್ಕಿಂತಲೂ ಈ ರಷ್ಯಾದ ಜೊತೆ ನಮ್ಮ ಭಾರತೀಯ ಸಂಬಂಧ ಅತ್ಯುನ್ನತವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸೊ ಆ ಬ್ರಹ್ಮೋಸ್ ಅಂತಕ್ಕಂತಹ ಕ್ಷಿಪಣಿಗಳ ಜೊತೆಗೆ ಬಿಡ್ತಾ ಇದೀವಿ ನಾವು. ಬ್ರಹ್ಮೋಸ್ ಅಂತಂದ್ರೆ ನಮ್ಮ ಭಾರತದಲ್ಲಿ ಬ್ರಹ್ಮೋಸ್ ನದಿ ಇತ್ತಲ್ಲ, ಅದು ಮಾಸ್ಕೋ ನದಿಯನ್ನ ಎರಡು ಸೇರಿಸಿ ಬ್ರಹ್ಮೋಸ್ ಅಂತ ಕ್ಷಿಪಣಿಯನ್ನ ಕರಿತಿದೀವಿ. ಸೊ ಹಾಗೆ ಇಂದ್ರ ಅಂತಕ್ಕಂಥದ್ದು ಒಂದು ಮಿಲಿಟರೀಸ್ ಕವಾಯತನ ನಮ್ಮ ಭಾರತದ ಜೊಡನೆ ಜಂಟಿ ಕವಾಯತನ ನಡೆಸ್ತಾ ಇದೀವಿ. ಇಂದ್ರ ಅಂತಕ್ಕಂಥದ್ದು ರಷ್ಯಾದೊಡನೆ ಮಾಡಿರ್ತಕ್ಕಂಥದ್ದು. ಸೊ ಪ್ರತಿಶತ ಜಗತ್ತಿನಲ್ಲಿ ಉತ್ಪಾದಿಸಲ್ಪಡತಕ್ಕಂತಹ 100% ಏನಿರ್ತೈತಲ್ಲ ಆ ಪೆಟ್ರೋಲ್ ದರ, ಆ ಪೆಟ್ರೋಲ್ ಅನ್ನು ಉತ್ಪಾದಿಸುವಲ್ಲಿ 13% ನಾವು ಭಾರತಕ್ಕೆ ರಫ್ತಾಗ್ತಿತ್ತು. ಎಲ್ಲಿಂದ ಆ ರಷ್ಯಾದಿಂದ ನಮ್ಮ ಭಾರತಕ್ಕೆ ರಫ್ತಾಗ್ತದೆ. ಹಾಗೆ ಅದನ್ನು ಇನ್ನ ಹಿಂದಕ್ಕೆ ಹೋಗಿ ನೋಡಿದಾಗ 1962ರಲ್ಲಿ ಚೀನಾ ಚೀನಾ ನಮ್ಮ ಭಾರತ ಮೇಲೆ ದಾಳಿ ಮಾಡಿದಾಗ, ಸೊ ಅದು ರಷ್ಯಾ ಕೂಡ ಚೀನಾಕ್ಕೆ ಸಪೋರ್ಟ್ ಮಾಡಲಿಲ್ಲ. ಅದು ಕೂಡ ತಟಸ್ಥವಾಗಿ ಹಿಂದಕ್ಕೆ ಸರದ ನಿಂತ್ಬಿಡ್ತು. ಆ ಚೀನಾದವ್ರು ಕೇಳಿದ್ರೆ ಆ ರಷ್ಯಾದವ್ರು ಏನ್ ಹೇಳ್ತಾರ ಅಂತಂದ್ರೆ, ಈ ಚೀನಾದವರು ಬೇಕು, ನಮ್ಗೆ ಭಾರತೀಯರು ಬೇಕು. ಯಾಕಂತಂದ್ರೆ ಚೀನಾದವರು ನಮ್ಗೆ ಅಣ್ಣತಮ್ಮರು ಇದ್ದಂಗ ಅಂತಾದ್ರ ನಮಗ ಭಾರತೀಯರು ನಮ್ಗೆ ಆಪ್ತ ಮಿತ್ರರು, ಸ್ನೇಹಿತರು ಅಂತಕ್ಕಂತಹ ಮಾತನ್ನ ಹೇಳಿ ಹಿಂದೆ ತಟಸ್ಥಾಗಿ ಉಳಿದು ಬಿಟ್ಟಿತ್ತು. ಯಾವುದು ಈ ರಷ್ಯಾ ಅಂತಕ್ಕಂಥದ್ದು ಅದು ನಮ್ಮ ಭಾರತದೊಡನೆ ಅತ್ಯುನ್ನತವಾಗಿರತಕ್ಕಂತಹ ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ಸೊ ಹಾಗೆ ಈ ಯುಕ್ರೇನ್ ಜೊತೆ ಯಾಕೆ ವಿರೋಧ ಮಾಡ್ಕೊಂತು ಅಂತಂದ್ರೆ, ಇವು USSR ಅಂತಕ್ಕಂತಹ ಸಂಘಟನೆ ಇತ್ತಲ್ಲ, ಆ ಸಂಘಟನೆ ಬಿಟ್ಟು ಹೊರಗೆ ಹೋಗಿದ್ದಕ್ಕೆ ಸಿಟ್ಟು ಮುಂದೆ ಏನ್ ಮಾಡ್ತಾರ ಅಂತಂದ್ರ ಅವಾಗ ಆಕ್ರಮಣವನ್ನ ಮಾಡಿ ವಶಪಡಿಸಲಿಕ್ಕೆ ಪ್ರಯತ್ನ ಪಡಾಕತ್ತದ. ಈ ಶಬ್ದ ನಾವು ಒಂದೇ ಒಂದು ಉದಾಹರಣೆ ತಗೊಂಡು ಹೇಳ್ತೀನಿ ನಿಮ್ಮ ಸ್ನೇಹಿತರೆ. ಏನಂತಂದ್ರ ನಮ್ಮ ಭಾರತದಲ್ಲಿರ್ತಕ್ಕಂತಹ ಜಮ್ಮು ಅಂಡ್ ಕಾಶ್ಮೀರಕ್ಕೆ 370 ಒಂದು ವಿಶೇಷ ಸ್ಥಾನವನ್ನ ಕೊಟ್ಟಿದ್ದೆವು. ಅದೇ ತರನಾಗಿರ್ತಕ್ಕಂಥದ್ದು ಈ ಉಕ್ರೇನ್ ಅಂತಕ್ಕಂಥ 2 ರಾಜ್ಯಗಳಿದ್ದಾವೆ. ಆ 2 ರಾಜ್ಯಗಳು ಯಾವ್ಯಾವ ಅಂತಂದ್ರೆ ಲುಹಾನ್ಸ್ಕ್ ಹಾಗೂ ಡೊನೆಟ್ಸ್ಕ್ ಅಂತಕ್ಕಂತಹ 2 ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನವನ್ನ ಆ ಉಕ್ರೇನ್ ಅಂತಕ್ಕಂತಹ ರಾಷ್ಟ್ರ ಕೊಟ್ಟು ಆಡಳಿತವನ್ನು ನಡೆಸ್ತಾ ಇತ್ತು. ಅದಕ್ಕೋಸ್ಕರ ಈ ರಷ್ಯಾದವ್ರದ್ದು ಪುಟಿನ್ ಅಂತಕ್ಕಂಥವನ್ನೇನಲ್ಲ ಅಧ್ಯಕ್ಷ ಅಲ್ಲಿನ ಅಧ್ಯಕ್ಷ, ಆತ ಏನ್ ಮಾಡ್ತಾನ, ಒಂದು ಘೋಷಣೆಯನ್ನು ಹೇಳ್ತಾನ. ಆತನಿಗೆ ಒಂದು ಆದೇಶವನ್ನು ನೀಡ್ತಾನ. ಏನಂತಂದ್ರ ಉಕ್ರೇನ್ ರಾಷ್ಟ್ರನ ಅಧ್ಯಕ್ಷ ಆಗಿರತಕ್ಕಂಥವ ಜೆಲೆನ್ಸ್ಕಿ ಏನಿರ್ತಾನಲ್ಲ, ಆ ಜೆಲೆನ್ಸ್ಕಿಗೆ ಒಂದು ಆದೇಶವನ್ನು ಕೊಡ್ತಾನೆ. ಏನಂತಂದ್ರ ಆ ವಿಶೇಷ ಸ್ಥಾನಮಾನ ಕೊಟ್ಟಿರ್ತಕ್ಕಂತಹ 2 ರಾಜ್ಯಗಳಿಗೆ ಪ್ರತ್ಯೇಕವಾದ ರಾಷ್ಟ್ರ ಮಾಡು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾನೆ. ಆದ್ರೆ ಅವರು ಹಿಂಜರಿತಾರ. ಯಾಕದನ್ನ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತಕ್ಕಂತಹ ರಷ್ಯಾ ಬಡದಾಡಕತ್ತದ ಅಂತಂದ್ರ, ಮತ್ತೆ ಕಳೆದು ಹೋಗಿರತಕ್ಕಂತಹ ಸೋಷಿಯಲಿಸಂ ಸಂಘಟನೆ USSR ಸಂಘಟನೆಯನ್ನ ಮತ್ತೆ ಮರಳಿ ಕಟ್ಟುವ ಅಭಿಲಾಷೆ ಹೊತ್ಕೊಂಡು ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ತನ್ನ ಸಂಘದೊಳಗೆ ಹಾಕ್ಬೇಕು ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಏನ್ ಮಾಡಕತ್ತದ ಅಂತಂದ್ರ, ಅಂತಹ ಸಣ್ಣ ಪುಟ್ಟ ರಾಷ್ಟ್ರಗಳು ಅಲ್ಲಿ ಯಾಕಂದ್ರೆ ಗಡಿ ಹಂಚಿಕೊಂಡಿರ್ತಕ್ಕಂತಹ 2 ಆ ರಷ್ಯಾದೊಡನೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಜ್ಯಗಳದವು. ಅದ್ರ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಪ್ರಜೆಗಳಲ್ಲಿ ಮನವರಿಕೆ ಮಾಡ್ಕೊಂಡು ಅದಕ್ಕೆ ಪ್ರತ್ಯೇಕವಾದ ರಾಷ್ಟ್ರವನ್ನ ಮಾಡಿದ್ರೆ ಅವು ನಮ್ಮ ಸಂಘಕ್ಕೆ ಸೇರ್ಪಡೆ ಆಗ್ತವೆ. ಮತ್ತು ನಾವು ಬಲಿಷ್ಠವಾಗಿರತಕ್ಕಂಥ ರಾಷ್ಟ್ರವನ್ನ ಕಟ್ಟು ಅಮೆರಿಕದಂತಹ ದೊಡ್ಡ ರಾಷ್ಟ್ರಕ್ಕೆ ಸೊಡ್ಡು ಬಿಡ್ಲಿಕ್ಕೆ ಸಾಧ್ಯ ಆಗ್ತದಂತ ಒಂದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಅದರ ಮೇಲೆ ಯುದ್ಧ ಮಾಡಕ್ ಪ್ರಾರಂಭ ಮಾಡ್ತಾರೆ. 2021 ನವೆಂಬರ್ ಅಂಡ್ ಡಿಸೆಂಬರ್ ಒಳಗಡೆ ಯುದ್ಧ ಆಗ್ಬೇಕಾಗಿತ್ತು. ಆದರೆ ಈ ರಷ್ಯಾ ಅವರ ಬೆನ್ನೆಲುಬಿಗೆ ನಿಂತಿರತಕ್ಕಂತಹ ಚೀನಾದಿಂದ ಒಂದು ಕಾಲ್ ಬರ್ತದೆ ಪುಟಿನ್ ಅವರಿಗೆ. ಈ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ಒಂದು ಕಾಲ್ ಬರ್ತದೆ. ಎಲ್ಲಿ ಅಂತ ಬರ್ತದೆ, ಜಿನ್ಪಿಂಗ್ ಅವ್ರು ಮಾಡ್ತಾರೆ ಅಲ್ಲಿದು ಬೀಜಿಂಗ್ ದಾಗ ಕೂತು. ಆ ಚೀನಾದ ಪ್ರಧಾನಿ ಆಗಿರ್ತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಯಾರು, ಜಿನ್ಪಿಂಗ್. ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳ್ತಾರೆ ಏನಂತಂದ್ರೆ, ಫೆಬ್ರವರಿ 2021 ನವೆಂಬರ್ ಒಳಗ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಮ್ಮಲ್ಲಿ ನಡೆದವಪ್ಪ, ಅಂಕಸ ನೀ ಏನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರ. ಇವರೆಲ್ಲ ಸನ್ನದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಸೈನ್ಯವನ್ನ ತಗೊಂಡು ಬಂದು ನಿಂತಿದ್ರು ಉಕ್ರೇನ್ ಗಡಿ ಭಾಗದಾಗ.
ಅವಾಗ ಯಾವಾಗ ಆ ಬೀಜಿಂಗ್ನಿಂದ ಜಿನ್ಪಿಂಗ್ ಅಂತಕ್ಕಂತಹ ಅಧ್ಯಕ್ಷ ಅವ ಕಾಲ್ ಮಾಡಿ ಹೇಳ್ತಾನೋ, ಅವಾಗ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಅವರು ನಾವು ಬೆನ್ನೆಲುಬು ನಿಂತಾರ, ನಮ್ಗೆ ಅಮೆರಿಕ ಸೋಲಿಸಲಿಕ್ಕೆ ಅವರು ಕೂಡ ನಮಗೆ ಸಹಾಯ ಮಾಡ್ತಾರ ಅಂತಕ್ಕಂಥ ಒಂದೇ ದೃಷ್ಟಿಕೋನ ಇಟ್ಕೊಂಡು ಯುದ್ಧವನ್ನ ಇಲ್ಲಿವರೆಗೂ ಮುಂದೆ ಹಾಕ್ತಾ ಬಂದ್ರು. ಹಾಗೆ ಮುಂದುವರೆದ ಭಾಗ ನೋಡಿದಾಗ ಏನಾಗ್ತದ ಅಂತಂದ್ರ, ಸೊ ಯಾವಾಗ ಬೀಜಿಂಗ್ ನಲ್ಲಿ ನಡೆದಿರ್ತಕ್ಕಂತಹ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಮುಗಿತಾ ಬಂದು 2022 ಮೊನ್ನೆ ಫೆಬ್ರವರಿ 21ನೇ ತಾರೀಕರಂದು ಸೊ ಯುದ್ಧವನ್ನ ಘೋಷಣೆ ಮಾಡ್ಬಿಡ್ತಾನೆ ಪುಟಿನ್. ಅವನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಯುಕ್ರೇನ್ ಅಂತಕ್ಕಂಥದ್ದನ್ನು ವಶಪಡಿಸಿಕೊಂಡು ನಾವು USSR ಅಂತಕ್ಕಂಥ ಸಂಘಟನೆಯನ್ನ ಮತ್ತೆ ಪ್ರಬಲವನ್ನ ಬೆಳೆಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಅದ್ರ ಮೇಲೆ ಯುದ್ಧ ಸಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಇವಾಗ ನಮ್ಮ ಭಾರತದ ಸಹಾಯ ಹಸ್ತವನ್ನ ಕೇಳ್ಕೊಂಡು ಬಂದಿರತಕ್ಕಂತಹ ಉಕ್ರೇನ್ ರಾಷ್ಟ್ರದ ಬಗ್ಗೆ ನಿಮ್ಗೆ ಏನ್ ಗೊತ್ತದೋ ಏನೋ ಇಲ್ಲೋ ಗೊತ್ತಿಲ್ಲ. 1998 ಒಳಗ ವಿಶ್ವಸಂಸ್ಥೆಯ ನಮ್ದೇನು ಕಾಯಂ ಸದಸ್ಯತ್ವ ಪಡೆಯಲು ನಾವೇನು ಮತದಾನ ಯಾಚನೆಗೆ ಮಾಡಿದ್ದೇವಲ್ಲ, ನಮಗೆ ಒಂದು ವಿರುದ್ಧ ಪಡೆಯಲ್ಲಿ ಇರ್ತಕ್ಕಂತಹ ಮತದಾನವಾದ ಒಂದು ಕಮಿಟಿಯಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರ ಅಂತಂದ್ರೆ ಈ ಉಕ್ರೇನ್ ರಾಷ್ಟ್ರ. ನಮಗ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ರು ಅವರು. ಆದ್ರೆ ಅವರೇ ಹೇಳ್ತಾರೆ, ಈಗ ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ ಏನಂತಂದ್ರ, ಇಲ್ರಿ ಮೋದಿ ಒಬ್ರು ಇಡೀ ವಿಶ್ವ ನಾಯಕ ಅಂತಂದ್ರೆ ಮೋದಿ ಒಬ್ರೇ, ಅವರು ಮನಸ್ಸು ಮಾಡಿದರೆ ಈ ಯುದ್ಧವನ್ನ ನಿಲ್ಲಿಸಬಹುದು ಅಂತಕ್ಕಂತ ಮಾತನ್ನ ಹೇಳಿ ರಂಭುಷಿ ತನ್ನ ಸಹಾಯವನ್ನ ಕೇಳಲಿಕ್ಕೆ ಪ್ರಯತ್ನ ಪಡಕತ್ತದ. ಆದ್ರೆ ಉನ್ನತವಾದ ಸಂಬಂಧ ಹೊಂದಿರತಕ್ಕಂತಹ ರಷ್ಯಾದ ಜೊತೆಯು ವೈರತ್ವವನ್ನು ಕಟ್ಟಿಕೊಳ್ಳದೆ, ಅವರಿಗೂ ಒಂದು ನಿರಾಸೆಯನ್ನು ಕೊಡದೆ, ನಿಮಗೆ ಹಿಮ್ಮುಖವಾಗಿ ನಿಮಗೆ ಸಹಾಯ ಮಾಡ್ತೀನಿ, ನಾನು ತಟಸ್ಥವಾಗಿ ಉಳಿತೀನಿ ಅಂತಕ್ಕಂತಹ ನಿರ್ಧಾರವನ್ನು, ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಭಾರತದ ಹೆಮ್ಮೆ ಇನ್ನೂ ಹೆಚ್ಚಿಗೆ ಆಗುವಂತಹ ರೀತಿಯಲ್ಲಿ ಸೊ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ಯಾರ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗೆ ನಾವು ಹಿಂದಿನಿಂದಲೂ ಗಮನಿಸಿಕೊಂಡು ಬಂದಾಗ ಸೊ ಈ ಸಣ್ಣ ರಾಷ್ಟ್ರ ಯಾವ ರೀತಿಯಾಗಿ ಈ ರಷ್ಯಾವನ್ನ ಎದುರಿಸ್ಲಾಕತ್ತದ ದಿನಾಲು ನೋಡ್ತಾ ಇದ್ವಿ. ನ್ಯೂಸ್ ಆನ್ ಮಾಡಿದ್ರೆ ಅಷ್ಟು ಗಲಾಟೆಗಳದು, ಅಷ್ಟು ಸಾವದು, ಇಷ್ಟು ನೋವುದು, ಇಷ್ಟು ಯೋಧರ ಬಲಿದಾನ ಆಯಿತು ಅಂತೇಳಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಒಟ್ಟಾರೆಯಾಗಿ ಸೈನ್ಯವನ್ನು ಹೋಲಿಸಿದಾಗ 8.5 ಲಕ್ಷ ಸೈನ್ಯವನ್ನು ಹೊಂದಿರತಕ್ಕಂತಹ ರಷ್ಯಾದಲ್ಲಿ 2 ವರ್ಷಕ್ಕೆ ಕೇವಲ 2.5 ಲಕ್ಷ ಸೈನ್ಯವನ್ನು ಹೊಂದಿರತಕ್ಕಂಥ ಉಕ್ರೇನಿಯಲ್ಲಿ 70 ಸಬ್ಮರೀನ್ಗಳದಾವ ಅವ್ರ ಹತ್ರ, ರಷ್ಯಾವ್ರ ಹತ್ರ. ಇವ್ರ ಹತ್ರ ಒಂದು ಸಬ್ಮರೀನ್ ಇಲ್ಲ. ಸಬ್ಮರೀನ್ ಅಂತಂದ್ರೆ ಗೊತ್ತಾ ಏನಂತಂದ್ರೆ, ಇವಾಗ ಬ್ಲಾಕ್ ಸಿ ಅಂತ ಕರಿತೀವಲ್ಲ, ಕಪ್ಪು ಸಮುದ್ರ, ಏನ್ ಉಕ್ರೇನ್ ಅಂತಕ್ಕಂತಹ ರಾಷ್ಟ್ರ ಆಯ್ತಲ್ಲ, ಉಕ್ರೇನ್ ರಾಷ್ಟ್ರ ಇರತಕ್ಕಂಥದ್ದೇ ಈ ಬ್ಲಾಕ್ ಸೀನ ಮೇಲ್ಗಡೆ ಅಂತಂದ್ರೆ ಕಪ್ಪು ಸಮುದ್ರದ ಮೇಲ್ಗಡೆ ಈ ರಾಷ್ಟ್ರ ಬರ್ತದ. ಅದಕ್ಕೆ ಒಂದು ಸಬ್ಮರೀನ್ ಒಂದು ಎಸೆದರು ರಷ್ಯಾದವರು ಅಂತಂದ್ರೆ ಆ ಸಬ್ಮರೀನ್ ಏನ್ ಮಾಡ್ತದೆ ಎಲ್ಲ ಆ ತರ ಆ ರಾಷ್ಟ್ರದ ಮೇಲೆ ಸಂಪೂರ್ಣವಾಗಿ ನಾಶ ಮಾಡುವಂತಹ ಪ್ರವೃತ್ತಿ ಹೊಂದಿರತಕ್ಕಂಥದ್ದು. ಸೊ ಅಂತಹ ಸೈನ್ಯವನ್ನ ಉಕ್ರೇನ್ ಎದುರಿಸ್ತಾರ ಅಂತಂದ್ರ ಅದಕ್ಕೆ ಪರೋಕ್ಷವಾಗಿ ಹೆಲ್ಪ್ ಮಾಡುವಂತಹ ಸಂಘಟನೆ ಒಂದು ಇದೆ. ಅವಾಗ USSA ಬಣ, ಅಮೆರಿಕ ಬಣ ಅಂತ ಕರೆಸ್ಕೊಳ್ತದ್ದು. ಅದು ನೀವು USSR ಮಾಡ್ಕೊಂಡ್ರೆ ನಾನು ಒಂದು ಸಂಘಟನೆಯನ್ನು ಮಾಡ್ಕೋತೀನಿ ಅಂತೇಳಿ ಅಮೆರಿಕ ಒಂದು ಸಣ್ಣ ಪುಟ್ಟ ಯುರೋಪ್ ಖಂಡಗಳಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಒಗ್ಗೂಡಿಸಿಕೊಂಡು ಒಂದು ಸಂಘಟನೆಯನ್ನು ಮಾಡ್ಕೊಂಡದ. 1949 ಏಪ್ರಿಲ್ 4ನೇ ತಾರೀಕು ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡದ. ಆ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ಸಂಘಟನೆ ಯಾವುದಂತಂದ್ರ ನ್ಯಾಟೋ ಅಂತ ಕರಿತೀವಿ. ನ್ಯಾಟೋ ಅಂತಕ್ಕಂಥದ್ದು, ಆ ನ್ಯಾಟೋ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿಕೊಂಡು ಏನ್ ಮಾಡ್ತದ, ನೀವು ಬರ್ರಿ ಉಕ್ರೇನ್ದವ್ರು ಬರ್ರಿ, ಎಲ್ಲರೂ ಬರ್ರಿ, ಸಣ್ಣ ಸಣ್ಣ ರಾಷ್ಟ್ರಗಳು ಬಂದು ನಮ್ದು ನ್ಯಾಟೋ ಸದಸ್ಯತ್ವ ಪಡೀರಿ, ಅವರನ್ನ ನಾವು ಸದೆ ಬಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಒಂದ್ ವೇಳೆ ಸ್ನೇಹಿತರೆ ಇವ್ರು ಏನಾದರೂ ಉಕ್ರೇನ್ದವ್ರು ಹೋಗಿ ನ್ಯಾಟೋ ಸಂಘಟನೆಯ ಸದಸ್ಯತ್ವವನ್ನ ಪಡೆದಿದ್ದೆ ಆದ್ರ, ಇಲ್ಲಿ ರಷ್ಯಾಕ್ಕ ಚೀನಾದವರು ಬೆನ್ನೆಲುಬಾಗಿ ನಿಂತಿದ್ದೆ ಆದ್ರ, ಸೊ ಇನ್ನೊಂದೆರಡು ರಾಷ್ಟ್ರಗಳು ಬಂದು ಇವಕ್ಕೆ ಕೈ ಜೋಡಿಸಿದ್ದೆ ಆದ್ರ 3ನೇ ಜಾಗತಿಕ ಮಹಾಯುದ್ಧ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಸೊ ಬಟ್ ಏನಂತಂದ್ರ ಈ ಯುದ್ಧಗಳು ಆಗದಂತೆ ನೋಡ್ಕೊಳ್ಬೇಕಾಗಿರತಕ್ಕಂಥದ್ದು ಇಡೀ ವಿಶ್ವದ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಕತ್ತದ. ಒಂದೇ ಒಂದು 3ನೇ ಜಾಗತಿಕ ಯುದ್ಧ ಏನಾದರೂ ಆಯ್ತು ಅಂತಂದ್ರೆ ಇಡೀ ವಿಶ್ವವೇ 3 ತುಂಡುಗಳಾಗಿ ಹೋಗುವಂತಹ ಸಂದಿಗ್ಧ ಸ್ಥಿತಿ ಬರಬಹುದು ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಈ ಕ್ಲಾಸ್ ಮಾಡಿದ್ದೀನಿ ಸ್ನೇಹಿತರೆ. ಯಾಕ ಈ ವರ್ಲ್ಡ್ ವಾರ್ಗಳಾಗ್ತಾವ ಅಂತಂದ್ರೆ, ಸೊ ತಮ್ಮ ಆಡಳಿತವನ್ನ ಚುಕ್ಕಾಣೆಗೋಸ್ಕರ, ತಮ್ಮ ಆಡಳಿತದ ಚುಕ್ಕಾಣೆಗೋಸ್ಕರ, ಪ್ರಬಲ ರಾಷ್ಟ್ರ ಅನಿಸ್ಕೊಳ್ಳೋದಗೋಸ್ಕರ, ಎಲ್ಲಾ ರಾಷ್ಟ್ರಗಳಲ್ಲಿ ನನ್ನ ರಾಷ್ಟ್ರನೇ ದೊಡ್ಡದು, ನಾನೇ ದೊಡ್ಡಣ್ಣ ಅನ್ನುವಂತಹ ಅಹಂಕಾರ ಮನೋಭಾವ ಹೊಂದಿ ಹೆಚ್ಚಿನ ಮನೋಭಾವ. ಈ ಸುದ್ದಿ ಚೀನಾ ನೋಡಿರಿ ಸ್ನೇಹಿತರೆ, ಚೀನಾದವರು ರಷ್ಯಾದವರು ಬೆಂಬಲ ಕೊಡ್ತಾರ ಅಂತೇಳಿ ನಮ್ಮ ಭಾರತೀಯರಿಗೆ ಬೆಂಬಲ ಕೊಡಂಗಿಲ್ಲ. ಯಾವಾಗ ಈ ಉಕ್ರೇನ್ ಮೇಲೆ ರಷ್ಯಾ ಹೆಂಗ ದಾಳಿಯನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ
ಸೊ ಚೀನಾ ಕೂಡ ನಮ್ಮ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಜನರ ಮನಸ್ಸನ್ನ ಬದಲಾಯಿಸಲು ಪ್ರಯತ್ನ ಮಾಡಾಗ್ತದ. ಏನಂತಂದ್ರ ನೀವು ಭಾರತೀಯರಲ್ಲ, ಮೂಲ ಚೀನಿಯರದಿರಿ, ನೀವು ಅದಕ್ಕೆ ಒಂದು ಪ್ರತ್ಯೇಕವಾದ ರಾಷ್ಟ್ರವನ್ನು ಮಾಡ್ಕೋರಿ, ನಮ್ಮ ಕಡೆ ಬಂದ್ಬೇಡ್ರಿ ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಚೀನಾ ಅವಾಗ ಹಿಡಿದು ಸೊ ಪ್ರಯತ್ನ ಮಾಡ್ತಾನೆ ಬಂದಿದೆ. ಮಹಾನ್ ನಾಯಕರ ಒಂದು ಪ್ರಭುತ್ವದಿಂದ ನಮ್ಮ ಭಾರತ ಇನ್ನೂವರೆಗೂ ಶತ್ರು ರಾಷ್ಟ್ರಗಳು ನಮ್ಮ ಸಮೀಪ ಹೇಳದಂಗ ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಪ್ರಯತ್ನದ ಫಲವೇ ಇಲ್ಲಿವರೆಗೂ ನಮ್ಮ ಭಾರತ ಚೆನ್ನಾಗಿದೆ, ಎಲ್ಲರೂ ನಾವು ಶಾಂತ ರೀತಿಯಾಗಿ ಇದೀವಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತದೆ ಸ್ನೇಹಿತರೆ. ಸೊ ಈ ಯುದ್ಧ ಆಗ್ಲಿಕ್ಕೆ ಹೇಗೆ ಇವು ಬಣಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವ ಅಂತಂದ್ರ, ಯಾವುದೇ ಒಂದು ಸಂಘಟನೆ ತೋರಿ ಸ್ನೇಹಿತರೆ, ನಾವು ಮೊದಲು ನೋಡ್ಕೊಂಡು ಬಂದಾಗ ಬ್ರಿಕ್ಸ್ ಅಂತಕ್ಕಂತಹ ಸಮ್ಮೇಳನ ನೋಡಿದೀವಿ. ಬ್ರಿಕ್ಸ್ ಅಂತಂದ್ರೆ ಅದರ ಲಾಂಪರ್ಮ್ ಏನಂತಂದ್ರೆ ಬಿ ಅಂತಂದ್ರೆ ಬ್ರೆಜಿಲ್, ಆರ್ ಅಂತಂದ್ರೆ ರಷ್ಯಾ, ಐ ಅಂತಂದ್ರೆ ಇಂಡಿಯಾ, ಸಿ ಅಂತಂದ್ರೆ ಚೀನಾ, ಸೊ ಎಸ್ ಅಂತಂದ್ರೆ ಸೌತ್ ಆಫ್ರಿಕಾ. 2009ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಬ್ರಿಕ್ಸ್ ಸಮಾವೇಶ 2010ರಲ್ಲಿ ಸೌತ್ ಆಫ್ರಿಕಾ ಅಂತಕ್ಕಂಥದ್ದು ಒಂದು ಬಂದು ಸೇರ್ಪಡೆ ಆಗ್ತದೆ. ಅವಾಗ ಬ್ರಿಕ್ಸ್ ಅಂತಕ್ಕಂಥದ್ದು ಆಗ್ತದೆ. ಅವಾಗ ಮೊದಲ ಬ್ರಿಕ್ ಕಟ್ಟೆ ಇತ್ತು, ಆಮೇಲೆ ಬ್ರಿಕ್ಸ್ ಆಗ್ತದೆ. ಸೊ ಇವು ಸಮಾವೇಶಗಳು ಹೆಂಗ್ ತಲೆಕೆಟ್ಕೋಬೇಕು, ಜಿಗೆ ಯಾಕೆ ಓದಬೇಕು, ಈ ಸಂಘಟನೆಗಳ ಬಗ್ಗೆ ಯಾಕೆ ಓದಬೇಕು, ಇವಾಗ ಪ್ರಚಲಿತ ನಡೆದಿರ್ತಕ್ಕಂತಹ ಘಟನೆಗಳ ಆಧಾರವಾಗಿ ಇಟ್ಕೊಂಡೇ ಈ ಕ್ವಶನ್ ಕೇಳಾಗತ್ತಾನ ಸ್ನೇಹಿತರೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರ ಪ್ರಚಲಿತ ಇಟ್ಕೊಂಡು ನಾವು ಸ್ಟ್ರಾಟಜಿಕ್ ಓದ್ಬೇಕು. ಯಾವ ಸಂಘಟನೆ ಬಗ್ಗೆ ಓದಬೇಕು, ವಿಶ್ವದ ರಷ್ಯಾ ಓದಕತ್ತೀವಿ, ರಷ್ಯಾದ ರಾಜಧಾನಿ ಯಾರು, ಅಲ್ಲಿರ್ತಕ್ಕಂಥ ಪ್ರಧಾನ ಅಧ್ಯಕ್ಷ ಯಾರು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ರಷ್ಯಾದ ರಾಜಧಾನಿ ಆಗಿರ್ತಕ್ಕಂಥದ್ದು ಯಾವ್ದು ಬರ್ತದೆ ಹೇಳಿ ಸ್ನೇಹಿತರೆ? ಮಾಸ್ಕೋ ಅಂತಕ್ಕಂಥದ್ದು ಬರ್ತದೆ. ಉಕ್ರೇನ್ ರಾಜಧಾನಿ ಯಾವ್ದು ಬರ್ತದೆ? ಕೀವ್ ಅಂತಕ್ಕಂಥ ರಾಷ್ಟ್ರ ಬರ್ತದೆ. ಉಕ್ರೇನ್ ಎಲ್ಲಿ ಬರ್ತದೆ ಅಂತಂದ್ರೆ ಇದು ಏಷ್ಯಾ ಖಂಡ. ಈ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಇಲ್ಲಿ ಬರ್ತದ. ಸೊ ಉಕ್ರೇನ್ ಅಂತಕ್ಕಂಥ ರಾಷ್ಟ್ರ ಇಲ್ಲಿ ಬರ್ತದೆ. ನಮ್ಮ ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಬರ್ತಕ್ಕಂಥದ್ದು ಈ ಸಣ್ಣ ರಾಷ್ಟ್ರ ಯಾವುದು? ಉಕ್ರೇನ್ ಅಂತಕ್ಕಂಥ ರಾಷ್ಟ್ರ ನಮ್ಮ ಭಾರತದ ವಾಯುವ್ಯ ದಿಕ್ಕಿನಲ್ಲಿ ಬರ್ತದ. ಈ ರಷ್ಯಾದೊಡನೆ ಒಂದು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರ. ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ರಾಷ್ಟ್ರ. ಮೊದಲು USSR ನಲ್ಲಿ ಇತ್ತು. 1991ರೊಳಗೆ ಯಾವಾಗ ಹೊರಗೆ ಹೋಗ್ತದ ಅವಾಗ ಈ ರಷ್ಯಾದ ಅಧ್ಯಕ್ಷರಿಗೆ ಸ್ವಲ್ಪ ಬಿದ್ದಂಗೆ ಆಗ್ತದೆ. ಅವಾಗ ಹೇಗಾದ್ರೂ ಮಾಡಿ ಇನ್ನೊಂದೆರಡು ಸಣ್ಣ ಪುಟ್ಟ ರಾಜ್ಯಗಳನ್ನು ಮಾಡಿಕೊಂಡು ರಾಷ್ಟ್ರಗಳನ್ನು ತಗೊಂಡು USSR ಅನ್ನ ಮತ್ತೆ ಒಂದು ಮರುಕಳಿಸಬೇಕು ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಯುದ್ಧವನ್ನ ಮಾಡ್ತಾ ಬಂದಿದೆ. ಈ ರಷ್ಯಾ ಅಂತಕ್ಕಂತಹ ದೊಡ್ಡ ರಾಷ್ಟ್ರ ಸಣ್ಣ ರಾಷ್ಟ್ರಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣ ಮಾಡಕತ್ತದಲ್ಲ, ಇದನ್ನ ಸಹಿಸಲಾಗಲಾಗಿರ್ತಕ್ಕಂತಹ ಹಲವು ರಾಷ್ಟ್ರಗಳು ಏನ್ ಮಾಡ್ಯಾವ ಅಂತಂದ್ರ ಈ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಹೇರ್ಯಾವ. ಆ ಯಾವ ರಾಷ್ಟ್ರ ಅಂತಂದ್ರ ಅಮೆರಿಕ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಜರ್ಮನಿ, ಜಪಾನ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಇಂತಹ ರಾಷ್ಟ್ರಗಳು ಎಲ್ಲವೂ ಸೇರಿ ಏನ್ ಮಾಡ್ಯಾರ ಅಂತಂದ್ರ ಸೊ ಈ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನ ಅಂದ್ರ ಅಲ್ಲಿಯವ್ರದ್ದು ಏನು ಈ ಕಡೆ ರಫ್ತಾಗಂಗಿಲ್ಲ, ಈ ಕಡೆ ಆಮದಾಗಂಗಿಲ್ಲ, ಎಲ್ಲ ಸ್ಥಗಿತ ಮಾಡ್ಬಿಡೋದು, ಕಟ್ ಮಾಡ್ಬಿಡೋದು. ಯಾವುದೇ ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಯಾರ ಜೊತೆ? ಇವ್ರ ಜೊತೆ. ಇಲ್ಲೇ ತಿಳ್ಕೊರಿ ನೀವು ಏನಂತಂದ್ರ ಈ ರಷ್ಯಾದಲ್ಲಿರ್ತಕ್ಕಂಥ ಇಡೀ ಜಗತ್ತಿನಲ್ಲಿ ರಷ್ಯಾದಿಂದ ಜರ್ಮನಿಗೆ ಸೊ 50% ಏನು ಗ್ಯಾಸ್ ಸಿಲಿಂಡರ್ ಇರ್ತಿತ್ತಲ್ಲ, ಆ ಗ್ಯಾಸ್ ಸಿಲಿಂಡರ್ ಅಂತಕ್ಕಂಥದ್ದು ಏನಾದ್ರು ರಫ್ತಾಗ್ತಿತ್ತು. ಇವಾಗ ಅವ್ರು ಕಟ್ ಮಾಡ್ಕೊಂಡ್ಬಿಟ್ಟಾರ. ಅದಕ್ಕೋಸ್ಕರ ಏನಾಗ್ತದ ಅಂತಂದ್ರೆ ಈಗ ರಷ್ಯಾದ ಮೇಲೆ ಆರ್ಥಿಕ ಹೊಡೆತ ಬೀಳ್ತದ. ಆರ್ಥಿಕ ಹೊಡೆತ ಬಿತ್ತು ಅಂತಂದ್ರೆ ಅಮೆರಿಕವನ್ನ ಸೋಲಿಸ್ಲಿಕ್ಕೆ ಆಗಂಗಿಲ್ಲ, ಅದು ಕುಬ್ಜಿಯಾಗಿ ಉಳಿದು ಬಿಡ್ತದ ಅಂತಕ್ಕಂತಹ ದೃಷ್ಟಿಕೋನ ಇಟ್ಕೊಂಡು ಅಮೆರಿಕದ ಪ್ಲಾನ್ ಇದು. ನಿಂತ್ಕೊಂಡು ನೋಡಿ ಜಗಳ ಹಚ್ಚುವಂತಹ ಕಾರ್ಯ ಪ್ರವೃತ್ತಿ ಮಾಡ್ತಾರೆ ಒಳಗೆ. ಆ ಉಕ್ರೇನ್ ಅಂತಕ್ಕಂತಹ ರಾಷ್ಟ್ರಗಳಿಗೆ ಈ ನ್ಯಾಟೋ ಸಂಘಟನೆಯ ರಾಷ್ಟ್ರಗಳದವಲ್ಲ ಅವು ಹೆಲ್ಪ್ ಮಾಡಾಕತ್ತಾವ ಅಂತೇಳಿ ಉಕ್ರೇನ್ ಅಂತಕ್ಕಂತಹ ಸಣ್ಣ ರಾಷ್ಟ್ರ ಈ ರಷ್ಯಾ ಅಂತಕ್ಕಂಥ ರಾಷ್ಟ್ರವನ್ನ ಇನ್ನೂವರೆಗೂ ಎದುರಿಸುತ್ತಾ ಬಂದದ. ಆದ್ರೂ ಕೂಡ ಇದೇ ಮುಂದುವರಿತಾ ಹೋದ್ರೆ ಉಕ್ರೇನ್ ಅಂತಕ್ಕಂತಹ ರಾಷ್ಟ್ರಕ್ಕೆ ಈ ರಷ್ಯಾ ಅಂತಕ್ಕಂಥ ರಾಷ್ಟ್ರ ಸೋಲಿಸಲು ಸಂದೇಹವಿಲ್ಲ. ಒಂದು ವೇಳೆ ಏನಾದರೂ ಈ ನ್ಯಾಟೋ ಸದಸ್ಯತ್ವವನ್ನು ಪಡೀತು ಅಂತಂದ್ರೆ ಉಕ್ರೇನ್ ಅಂತಂದ್ರ ಸೊ ನ್ಯಾಟೋದ ಸಂಘಟನೆಯ ಸದಸ್ಯತ್ವ ರಾಷ್ಟ್ರಗಳಿಗೆ ಎಲ್ಲಾ ರಾಷ್ಟ್ರಗಳು ಬಂದು ಈ ರಷ್ಯಾದೊಡನೆ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತಾವ ಅಂತಕ್ಕಂತ ಹೇಳ್ಬೋದು. ನ್ಯಾಟೋದು ಒಂದು ಕೇಂದ್ರ ಕಚೇರಿ ಎಲ್ಲಿರ್ತಂತಂದ್ರೆ ಬ್ರಸೆಲ್ಸ್ ಅಂತಕ್ಕಂಥದ್ದು ಸ್ಥಳದೊಳಗೆ ಅದ್ರ ಕೇಂದ್ರ ಕಚೇರಿ ಇರ್ತದ. ನ್ಯಾಟೋದ ಒಂದು ಮಹತ್ವ ಏನಂತಂದ್ರ ಅದರದ್ದು ಒಂದು ಒಂದು ಒಪ್ಪಂದ ಇರ್ತದೆ. ಏನಂತಂದ್ರ ನ್ಯಾಟೋ ಸಂಘಟನೆಯ ಸದಸ್ಯತ್ವವನ್ನು ಪಡೆದಿರ್ತಕ್ಕಂತಹ ರಾಷ್ಟ್ರಗಳ ಪೈಕಿ ಯಾವುದೊಂದು 3ನೇ ರಾಷ್ಟ್ರ ಬಂದು ಈ ರಾಷ್ಟ್ರಗಳ ಮೇಲೆ ಒಂದು ಯಾವುದೋ ಸಣ್ಣ ರಾಷ್ಟ್ರದ ಮೇಲೆ ಯುದ್ಧ ಮಾಡ್ತು ಅಂತಂದ್ರ ಈ ನ್ಯಾಟೋ ಸಂಘಟನೆಯ ಏನು ಸದಸ್ಯತ್ವ ಹೊಂದಿರ್ತವಲ್ಲ ಎಲ್ಲಾ ರಾಷ್ಟ್ರಗಳು ಸೇರಿ ಅವರ ಸೇನೆಯನ್ನು ಕರೆದುಕೊಂಡು ಹೋಗಿ ಏಕಮುಖವಾಗಿ ಆ ರಾಷ್ಟ್ರವನ್ನ ಸದೆ ಬಿಡುವಂತಹ ಕಾರ್ಯ ಮಾಡುವಂತಹ
ಒಂದು ಷರತ್ತನ್ನು ಹೊಂದಿರತಕ್ಕಂಥದ್ದು, ಒಪ್ಪಂದವನ್ನು ಹೊಂದಿರತಕ್ಕಂಥದ್ದು ನ್ಯಾಟೋ ಸಂಘಟನೆ. ಅದಕ್ಕೋಸ್ಕರನೇ ಅಮೆರಿಕದವರು ಕೈ ಮಾಡಿ ಕರ್ತಾ ಇದ್ದಾರೆ. ಈಗಲೂ ನಿಮ್ಗೆ ಸ್ವಾಗತ ಕೋರ್ತೀವಿ ಉಕ್ರೇನ್ ರಾಷ್ಟ್ರದವರೇ. ಇಲ್ಲಿಕಂದ್ರೆ ನಿಮಗೆ ರಷ್ಯಾದವರು ಹಿಂಗೆ ಆಕ್ರಮಣ ಮಾಡ್ತಾನೆ ಇರ್ತಾರ, ನಿಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರ. ಹೇಗಾದ್ರೂ ಮಾಡಿ ಸೋಷಿಯಲಿಸಮ್ ಅನ್ನ ಕೊನೆಗಾಣಿಸಬೇಕು ಅಂತಕ್ಕಂತಹ ದೃಷ್ಟಿಕೋನ ಒಂದು ಅಮೆರಿಕದವರಾದ್ರ ಹೇಗಾದ್ರೂ ಮಾಡಿ ಬಂಡವಾಳ ಸಾಹಿತ್ಯವನ್ನ, ಕ್ಯಾಪಿಟಲಿಸಮ್ ಅನ್ನ ನಾಶ ಮಾಡಬೇಕು ಅಂತೇಳಿ ಈ ರಷ್ಯಾದವರು. ಪುಟಿನ್ ಸಾಹೇಬರು ಬಿಡಲಾಗ್ಯಾರ, ಕಡಿ ಬೈಡನ್ ಅವರು ಹಿಂದ್ ಕೂತ್ ಆಟ ಆಡೋದನ್ನು ಬಿಡಲಾಗ್ಯಾರ. ಹೀಗೆ ಆಗ್ತಾ ಹೋದ್ರೆ, ಹಿಂಗೆ ಮುಂದುವರಿತಾ ಹೋದ್ರೆ 3ನೇ ಜಾಗತಿಕ ಯುದ್ಧ ಆಗುವುದರಲ್ಲಿ ಸಂದೇಹವಿಲ್ಲ. ಇದು ಆಗ್ಲಿಕ್ಕೆ ಬಿಡಬಾರ್ದು. ಇದು ಇಲ್ಲಿಗೆ ಸಂಧಾನ ಆಗ್ಬೇಕಂತೇಳಿ ಎಲ್ಲರ ಆಸೆ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು GK ಕ್ಲಾಸ್ ಅನ್ನು ಹೊತ್ಕೊಂಡು ಬರ್ತೀನಿ.